ಕುಡಿಯುವ ನೀರು, ಚಿಮ್ಮುವ ಕಾರಂಜಿ, ಜೋಗ ಜಲಪಾತಕ್ಕೆ ಹೊಸ ಟಚ್. ಪ್ರವಾಸಿಗರ ಭದ್ರತೆಗೆ ಟೂರಿಸಂ ಪೊಲೀಸ್. ಇದುವೇ ಈ ಹೊತ್ತಿನ ವಿಶೇಷ ಜೋಗದ ಠೇಂಕಾರ. ಶಿವಮೊಗ್ಗ ಜಿಲ್ಲೆಯ ಜೀವನದಿ ಶರಾವತಿ ನದಿ ಸಮುದ್ರ ಸೇರುವ ಮುಂಚೆ ಸೃಷ್ಟಿಸಿದ ರುದ್ರ ರಮಣೀಯ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈತುಂಬಿ ಧುಮ್ಮಿಕ್ಕಲು ಆರಂಭಿಸಿದೆ. ಈ ಮೂಲಕ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇರೋ ಅಪೂರ್ವ ಜೋಗದ ಸಿರಿಯನ್ನ ನೋಡ್ಕೊಂಡ್ಬರೋಣ ಬನ್ನಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಗೊಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹಬ್ಬಿ ಹರಡಿರುವ ಸಹ್ಯಾದ್ರಿ ಶಿಖರಗಳ ನಡುವೆ ದುರ್ಗಮ ಕಾಡು, ಬೆಟ್ಟ ಕಣಿವೆಗಳನ್ನ ಹೊತ್ತು ಬೀಗ್ತಾ ಇರುವ ಅಪೂರ್ವ ಸಸ್ಯಕಾಶಿ. ಇಲ್ಲಿನ ಹಸಿರು ಹೊದ್ದ ಕಣಿವೆಗಳಲ್ಲಿ ಹಕ್ಕಿಗಳ ಇಂಚರವಿದೆ. ಹಾಗೆಯೇ ಚಿಮ್ಮಿ ಚಿಮ್ಮಿ ಧುಮ್ಮಿಕ್ಕುವ ದೇವಗಂಗೆಯ ಜುಳು ಜುಳು ನಾದವಿದೆ. ಇಲ್ಲಿನ ಹಸಿರು ಹೊದ್ದ ಕಣಿವೆಗಳಲ್ಲಿ ಹಕ್ಕಿಗಳ ಇಂಚರವಿದೆ. ಹಾಗೆಯೇ ಚಿಮ್ಮಿ ಚಿಮ್ಮಿ ಧುಮ್ಮಿಕ್ಕುವ ದೇವಗಂಗೆಯ ಜುಳು ಜುಳು ನಾದವಿದೆ. ಶಿವಮೊಗ್ಗವೆಂದ್ರೆ ತುಂಗೆ, ಭದ್ರೆ, ಶರಾವತಿ, ಕುಮುದ್ವತಿ, ವರದಾ ನದಿಗಳು ಸುತ್ತುವರೆದು ಹರಿದು ಹರಸಿದ ಜಿಲ್ಲೆ, ಅನನ್ಯ ಜಲಪಾತಗಳ ತವರೂರು. ಅಂತಹ ಕೊಡುಗೆಗಳಲ್ಲೊಂದು ಶರಾವತಿ ನದಿ ಸೃಷ್ಟಿಸಿದ ಅದ್ಭುತ ವಿಶ್ವವಿಖ್ಯಾತ ಜೋಗದ ಜಲಪಾತ. ಶಿವಮೊಗ್ಗದಿಂದ 110 ಕಿಲೋಮೀಟರ್ ದೂರ ಹೊನ್ನಾವರ ರಸ್ತೆಯಲ್ಲಿ ಕ್ರಮಿಸಿದ್ರೆ ಸಾಕು, 956 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜೋಗ ಜಲಪಾತ ಕಾಣಿಸುತ್ತೆ. ತುಂಬ ವಂಡರ್ಫುಲ್ ಆಗಿದೆ. ಮುಂಗಾರು ಮಳೆ ಸ್ಪಾಟಿಗೆ ಹೋಗಿದ್ವಿ, ಅದಂತೂ ಇನ್ನೂ ಚೆನ್ನಾಗಿದೆ. ಆದರೆ ಸ್ವಲ್ಪ ಭಾಳ ಕೇರ್ಫುಲ್ ಆಗಿರಬೇಕು. ಬಟ್ ಆದ್ರೂ ಮುಂಗಾರು ಮಳೆ ಸ್ಪಾಟ್ ಇನ್ವೈಟ್ ಮಾಡಿದ್ದ ನಮ್ಮ ಭಟ್ರಿಗೆ ತುಂಬ ಥ್ಯಾಂಕ್ಸ್. ಎಕ್ಸಲೆಂಟ್ ಸ್ಪಾಟ್. ಈ ನಯನ ಮನೋಹರ ಜಲಪಾತ ವಿಶ್ವ ಪ್ರಸಿದ್ಧ. ಗಂಭೀರವಾಗಿ ಧುಮ್ಮಿಕ್ಕುವ ರಾಜ, ನೀರಿನ ತೆಳುಹಾಳಿಯಂತೆ ಜಾರುವ ರೋರರ್, ವಯ್ಯಾರವಾಗಿ ಬಳುಕುತ್ತಾ ಇಳಿಯುವ ರಾಣಿ, ಬಿಟ್ಟ ಬಾಣದಂತೆ ಚಿಮ್ಮಿ ನೆಗೆಯುವ ರಾಕೆಟ್. ಹೀಗೆ ಈ 4 ಜಲಧಾರೆಗಳು ಜೋಗದ ಜಲಪಾತವನ್ನ ಅವಿಸ್ಮರಣೀಯವಾಗಿಸಿವೆ. ಧರೆಗಿಳಿದ ಸ್ವರ್ಗ ಜೋಗ ಜಲಪಾತವನ್ನ ಕಣ್ತುಂಬ ಸವಿಯಲು ದೂರ ದೂರದಿಂದ ಬರುವ ಪ್ರವಾಸಿಗರು. ಪ್ರಕೃತಿಯೇ ಮೈತಳೆದು ನಿಂತ ಭೂಲೋಕದ ಸ್ವರ್ಗ ಎನಿಸಬಹುದಾದ ಅನುಭವ ಪಡೆಯಲು ಕಾತುರರಾಗಿರ್ತಾರೆ. ಇನ್ನು ಜೋಗ ಜಲಪಾತವನ್ನ ಮತ್ತಷ್ಟು ಅಂದವಾಗಿಸಲು ಜೋಗ ಅಭಿವೃದ್ಧಿ ಮತ್ತು ನಿರ್ವಹಣಾ ಪ್ರಾಧಿಕಾರ ಅಸ್ತಿತ್ವಕ್ಕೆ ತಂದ ಮ್ಯೂಸಿಕಲ್ ಫೌಂಟೇನ್ ಸಂಜೆಯ ಕಾರ್ಗತ್ತಲಲ್ಲಿ ಬಣ್ಣ ಬಣ್ಣದ ಬೆಳಕನ್ನ ಚೆಲ್ಲುತ್ತಾ ಚಿಮ್ಮುವ ಕಾರಂಜಿ. ದೇಶ ವಿದೇಶದಿಂದ ಬರುವ ಪ್ರವಾಸಿಗರಿಗೆ ಜೋಗವನ್ನ ಮತ್ತಷ್ಟು ಆಕರ್ಷಣೀಯವನ್ನಾಗಿಸಲು ಅತ್ಯಾಧುನಿಕ ಲೇಸರ್ ಶೋ ಜೊತೆಗೆ ಸಂಗೀತ ಕಾರಂಜಿಯ ವ್ಯವಸ್ಥೆಯನ್ನ ಅಳವಡಿಸಿದೆ. KRSನಲ್ಲಿ ಮಾದರಿನಲ್ಲಿ ಒಂದು ಲೇಜರ್ ಫೌಂಟೇನ್ ಅನ್ನು ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು
ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ ಒಂದು ಮನೋರಂಜನೆಯ ಕಾರ್ಯಕ್ರಮವಾಗಿ ಮತ್ತು ದೇಶದ ಒಂದು ಇದನ್ನು ತಲುಪಿಸೋದಕ್ಕೋಸ್ಕರ ಮಾಹಿತಿಯನ್ನು ತಲುಪಿಸೋದಕ್ಕೋಸ್ಕರ ಲೇಜರ್ ಶೋವನ್ನು ಸಹ ನಾವು ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಬಾಂಬೆ ಐಬಿ ಆಗಿರ್ಬೋದು ಮತ್ತು ಪ್ರವಾಸೋದ್ಯಮದಿಂದ ನಿರ್ಮಾಣಗೊಂಡಂಥ ಯಾಂತ್ರಿ ನಿವಾಸ ಆಗಿರ್ಬೋದು ಅವನ್ನು ಅತಿ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಪಡಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಸರ್ಕಾರ ಹಮ್ಮಿಕೊಂಡಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಈಗ ನಿಜಕ್ಕೂ ಅತ್ಯಂತ ಆಕರ್ಷಣೀಯ ಸ್ಥಳವಾಗಿದೆ. ಇದು ಈ ಹಿಂದೆ ನಾವು ಹಗಲೊತ್ತು ಮಾತ್ರನೇ ನಾವು ಜೋಗ್ ಫಾಲ್ಸನ್ನು ವೀಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ವಿ. ಇದೀಗ ನಾವು ಅಕಸ್ಮಾತ್ ಅಲ್ಲದೇನು ಉಳ್ಕೊಂಡ್ರೆ ರಾತ್ರಿ ಕೂಡ ಇಲ್ಲಿ ಅತ್ಯಂತ ಮನೋರಂಜನೀಯ ಜಾಗ ಆಗಿ ಈಗ ಜೋಗ ಪರಿವರ್ತನೆ ಆಗಿದೆ. ಇಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ತುಂಬ ವರ್ಣರಂಜಿತವಾಗಿ ಇಲ್ಲಿ ಒಂದು ಇದು ಮ್ಯೂಸಿಕಲ್ ಫೌಂಟೇನನ್ನು ಮಾಡಿದ್ದಾರೆ. ಇದು ಮತ್ತು ಜೊತೆಗೆ ಅದು ಒಂದು ಲೇಸರ್ ಶೋ ಅಂತಂದೇಳಿ ಅದ್ರ ಜೊತೆ ಮಿಕ್ಸ್ ಆಗಿರುವಂಥದ್ದು ಇದೊಂದು ತುಂಬ ವಿನೂತನವಾಗಿದೆ. ಬಣ್ಣ ಬಣ್ಣದ ಬೆಳಕಿನ ನಡುವೆ ಹಾಡಿಗೆ ತಕ್ಕಂತೆ ಬಳ್ಳಿಯಂತೆ ಬಳುಕುತ್ತಾ ತೂಗುತ್ತಾ ಚಿಮ್ಮುವ ನೀರಿನ ಎಳೆಗಳು ವೀಕ್ಷಕರನ್ನ ಹೊಸತೊಂದು ಲೋಕಕ್ಕೆ ಕರೆದೊಯ್ಯುತ್ತವೆ. ಪ್ರವಾಸಿಗರಿಗೆ ಉಲ್ಲಾಸ, ಆನಂದ, ನೆಮ್ಮದಿ ನೀಡ್ತಾ ಇದ್ದ ಜೋಗ್ ಫಾಲ್ಸ್ಗೆ ಸಂಗೀತ ಕಾರಂಜಿಯನ್ನ ಅಳವಡಿಸುವ ಮೂಲಕ ವಿಶ್ವವಿಖ್ಯಾತ ಜೋಗದ ಜಲಪಾತದ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಲಾಗಿದೆ. ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಜೋಗ ಜಲಪಾತದಲ್ಲಿ ಟೂರಿಸಂ ಪೊಲೀಸ್ ಘಟಕವನ್ನು ಪ್ರಾರಂಭಿಸಲಾಗಿದೆ. ನವದೆಹಲಿ, ಕೊಚ್ಚಿನ್ ಇನ್ನಿತರೆ ರಾಜ್ಯಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇರೋ ಇಂತಹ ಘಟಕವೊಂದನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸರು ಪ್ರಥಮವಾಗಿ ಜೋಗ ಜಲಪಾತದಲ್ಲಿ ಸ್ಥಾಪಿಸಿದ್ದಾರೆ. ಪ್ರವಾಸಿಗರಿಗೆ ನೆರವಾಗೋ ಈ ಟೂರಿಸಂ ಪೊಲೀಸ್ ಕಾರ್ಯವೈಖರಿ ಹೇಗಿದೆ ನೋಡೋಣ ಬನ್ನಿ. ವಿಶ್ವವಿಖ್ಯಾತ ಪ್ರವಾಸಿ ತಾಣದಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ರಾಜ್ಯದಲ್ಲಿಯೇ ಪ್ರಥಮವಾದ ಟೂರಿಸಂ ಪೊಲೀಸ್ ಘಟಕವನ್ನು ಆರಂಭಿಸಿದೆ. ಜೋಗ್ ಟೂರಿಸಂ ಪೊಲೀಸ್ ಎಂಬ ಹೆಸರಿನಡಿ ಕಾರ್ಯನಿರ್ವಹಿಸ್ತಾ ಇರುವ ಈ ಘಟಕ ಜೋಗ ಜಲಪಾತಕ್ಕೆ ಬರುವ ಪ್ರವಾಸಿಗರಿಗೆ ಸೂಕ್ತ ಮಾರ್ಗದರ್ಶನ ನೀಡಲಿದೆ. ಜೊತೆಗೆ ವಾಹನ ದಟ್ಟಣೆ ನಿಯಂತ್ರಿಸುವಲ್ಲಿ ಸಹ ಈ ಘಟಕ ಪ್ರಮುಖವಾಗಿ ಶ್ರಮಿಸಲಿದೆ. ಈ ಘಟಕಕ್ಕೆ ನೇಮಕವಾದ 5 ಜನ ಸಿಬ್ಬಂದಿಗೆ ರೇಡಿಯಂ ಜಾಕೆಟ್, ವಿಶೇಷವಾದ ಬೆಳಕಿನ ಸಂಯೋಜನೆ ಹೊಂದಿರುವ ಬ್ಯಾಟರಿಯನ್ನ ನೀಡಲಾಗಿದೆ. ಇವರ ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ನಾವು ಹೊಸದಾಗಿ ಜೋಗ್ ಮ್ಯಾನೇಜ್ಮೆಂಟ್ ಪೊಲೀಸ್ ಅಂತೇಳಿ ಒಂದು ಯೂನಿಟನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಇದು ಇಡೀ ರಾಜ್ಯದಲ್ಲೇ ಮೊದಲ ಯೂನಿಟ್ ಇದು. ಹಾಗಾಗಿ ನಾವು ವಿಶೇಷವಾಗಿ ಈ ಜೋಗ್ ಮ್ಯಾನೇಜ್ಮೆಂಟ್ ಪೊಲೀಸ್ನ ಕರ್ತವ್ಯಗಳೇನಂತಂದರೆ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಇಲ್ಲಿನ ಸ್ಥಳದ ಪರಿಚಯನ ಮಾಡಿಕೊಡುವಂಥದ್ದು ಮತ್ತು ಅಪಾಯಕಾರಿ ಸ್ಥಳಗಳೇ ಇರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ಪ್ರತಿದಿನ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆಯವರೆಗೆ ಜೋಗ ಜಲಪಾತದಲ್ಲಿ 2 ಹಂತದಲ್ಲಿ ಇವರು ಕಾರ್ಯನಿರ್ವಹಿಸುತ್ತಾರೆ. ವಸ್ತ್ರ ಸಂಹಿತೆ ಹೊಂದಿರೋದ್ರಿಂದ ಸಾರ್ವಜನಿಕರು ಸುಲಭವಾಗಿ ಪೊಲೀಸರನ್ನ ಗುರುತಿಸಲು ಸಾಧ್ಯವಾಗುತ್ತೆ. ಜೋಗ ಜಲಪಾತದ ಮುಂಗಾರು ಮಳೆ ಸ್ಪಾಟ್, ಬ್ರಿಟಿಷ್ ಬಂಗ್ಲೆ, ಜಲಪಾತದ 1380 ಮೆಟ್ಟಿಲುಗಳ ನಂತರ ಸಿಗುವ ಗುಂಡಿ, ಯಾತ್ರಿ ನಿವಾಸ, ಸೀತಾಕಟ್ಟೆ ಬ್ರಿಡ್ಜ್ ಇನ್ನಿತರೆ ಅಪಾಯಕಾರಿ ಸ್ಥಳಗಳ ಕುರಿತು ಎಚ್ಚರಿಕೆ ಫಲಕಗಳ ಜೊತೆ ಪ್ರವಾಸಿಗರಿಗೆ ಟೂರಿಸಂ ಪೊಲೀಸರು ಮಾಹಿತಿ ನೀಡುತ್ತಾರೆ. ಮತ್ತೆ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಜೀವನ ಚೈತ್ರ ಸಿನಿಮಾಗಳ ಹಾಗಾಗಿ ಇಲ್ಲಿ ತುಂಬಾ ಜನ ಎಲ್ಲ ಅಂದ್ರೆ ಫಾಲ್ಸಿಗೆ ತುಂಬಾ ಜನ ಆಕರ್ಷಣೆ ಆಗಿದ್ದಾರೆ. ಅದರಲ್ಲೂ ನಮ್ದು ಇದು ಮುಂಗಾರು ಮಳೆ ಆದ್ಮೇಲಂತೂ ಇಲ್ಲಿ ತುಂಬಾ ಸೂಸೈಡ್ ಕೇಸ್ಗಳೆಲ್ಲ ಆಗ್ತಾ ಇದೆ, ತುಂಬಾ ಆಗತ್ತೆ. ಹಾಗಾಗಿ ಇಲ್ಲಿ ರಕ್ಷಣಾ ಇಲಾಖೆಯವರು ಈಗಾಗಲೇ ಆದಷ್ಟು ಕ್ರಮನ ಜರುಗಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವರಿಗೆ ಹೇಳಿ
ಗೈಡ್ಲೈನ್ಸ್ ಮಾಡೋದ್ರಿಂದ ಇಲ್ಲಿ ಅಪಘಾತಗಳು ಆಗೋಂಥದ್ದೆಲ್ಲ ಇಲ್ಲಿ ತಪ್ಪಿಸ್ಬೋದು ಅಂತ ಹೇಳ್ತೀನಿ. ಪ್ರಕೃತಿ ನಿರ್ಮಿತ ಜಲಸಿರಿಯನ್ನ ನೋಡಬಯಸುವ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಇಲ್ಲಿಯ ಸೌಂದರ್ಯ ಸವಿಯಲು ಟೂರಿಸಂ ಪೊಲೀಸ್ ಘಟಕ ಸರ್ವ ಪ್ರಯತ್ನ ನಡೆಸ್ತಾ ಇರುವುದು ಪ್ರವಾಸಿಗರಲ್ಲೂ ಸಂತಸ ಮೂಡಿಸಿದೆ. ಒಟ್ಟಿನಲ್ಲಿ ವಿಶ್ವವಿಖ್ಯಾತ ಜೋಗದ ಜಲಪಾತ ಸರ್ವ ಋತು ಪ್ರವಾಸಿ ಸ್ಥಳವಾಗಬೇಕು ಎಂಬ ಜಿಲ್ಲೆಯ ಜನತೆಯ ಆಶಯಕ್ಕೆ ಪೊಲೀಸ್ ಇಲಾಖೆ ಸ್ಪಂದಿಸಿದೆ. ಪ್ರವಾಸಿಗರಿಗೆ ಮಳೆಯ ನಡುವೆ ಉಲ್ಲಾಸ, ಆನಂದ, ನೆಮ್ಮದಿ ನೀಡುವ ಜೋಗ್ ಫಾಲ್ಸ್ಗೆ ಪ್ರವಾಸಿಗರಿಗೂ ಯಾವುದೇ ಅಪಾಯವಾಗದಂತೆ ಟೂರಿಸಂ ಪೊಲೀಸ್ ಇಲಾಖೆ ಮೂಲಕ ನೆಮ್ಮದಿ ನೀಡುವ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಸಿನಿಮಾ ಗುಂಗಿನ ಜೋಗ್ ಫಾಲ್ಸ್ ಒಂದಿಷ್ಟು ಖುಷಿ ಕೊಡ್ತದೆಯಾದರೂ ಅದನ್ನ ಸಿನಿಮಾದಂತೆಯೇ ಅನುಭವಿಸಲು ಮುಂದಾದರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಇನ್ನೊಂದೆಡೆ ಮೂಲಭೂತ ಸೌಲಭ್ಯಗಳ ಕೊರತೆಯೂ ಕೂಡ ಪ್ರವಾಸಿಗರನ್ನ ಬಾಧಿಸ್ತಾ ಇದೆ. ಆದರೆ ಈ ಎಲ್ಲವನ್ನ ಮರೆಸುವ ಶಕ್ತಿ ಪ್ರಕೃತಿಯ ಸೊಬಗಿನದು ಅಂದ್ರೆ ತಪ್ಪಲ್ಲ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.